ತೋರಿಸಿದೆ. ಇದು ನನ್ನ ಸ್ಕೂಲ್ ಯೂನಿಫಾರ್ಮ್. ಇದು ಏನೋ ಮೆಮೊರೀಸಿಗೆ ಅಂತ ಇದನ್ನ ಹಂಗೆ ಇಟ್ಟಿದ್ದೀನಿ. ಅಲ್ಲ ನನ್ನೇನು ಮನೇಲಿ ಆರಾಮಾಗಿ ಕುಳಿಸಿದ್ಯಲ್ಲ, ಅದು ಕೊಡ್ತೀನಿ ನಾನು. ನನ್ನ ಬರ್ತಡೇಗೆ ಲಾಸ್ಟ್ ಇಯರ್ ಹೊಲ್ಕೊಡ್ತೀನಿ ಅಂದವರು ಈ ವರ್ಷ ಬರ್ಡೇ ಆದಮೇಲೆ 1 ತಿಂಗಳಾದ್ಮೇಲೆ ಹೊಲ್ಕೊಡ್ತಾರೆ. ವಾರ್ಡ್ರೋಬ್ನ ಕ್ಲೀನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ಇವತ್ತು ಕೂಡ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಒಂದಷ್ಟು ಕೆಲಸ ಇತ್ತು. ಕಸ ಗುಡಿಸೋದು, ಆಮೇಲೆ ಅಂಗಡಿಗೆ ಹೋಗಿದ್ದು, ಚಿಕನ್ ತೊಗೊಬಂದಿದ್ದು. ಸೊ ಇದೆಲ್ಲ ಇತ್ತು, ಇದನ್ನೆಲ್ಲ ಮಾಡಿದ್ದೀನಿ. ಆ್ಯಂಡ್ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಎಷ್ಟು ಗೊತ್ತಾ ಟೈಮು? 9 ಗಂಟೆ ಎದ್ದಿದ್ದೆ, 8 ಗಂಟೆಗೆ 1 ಅವರ್ ಆಯಿತು ಇದ್ದು ಅಷ್ಟೇ. ಸೊ ಅದಕ್ಕೆ ಇವಾಗ ಒಂಚೂರು ಈ ಬೇಸಿಕ್ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನನ್ನ ವಾರ್ಡ್ರೋಬ್ ಸಿಕ್ಕಾಪಟ್ಟೆ ಮಿಸ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ಸುಮ್ಮನೆ ದೊಡ್ಡದಾಗಿ ಹಂಗೆ ಮಡಚಿಬಿಟ್ಟು ಬಂದಾಗ ಎತ್ತಿಕ್ಕಿದ್ದೀವಿ ಮನೆಗೆ. ನಾನು ಪ್ರಾಪರಾಗಿ ಫೋಲ್ಡ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ನೆಕ್ಸ್ಟ್ ಹಂಗೆ ಎಕ್ಸಾಮ್ಸ್ ಬಂತು, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಆಮೇಲೆ ಒಂದಷ್ಟು ಕೆಲಸಗಳು ಬಂತು, ಅದಕ್ಕೆ ಇದು ಮಾಡ್ತಿದ್ದೆ. ಸೊ ಅದಕ್ಕೆ ಇವತ್ತು ಏನೇ ಆಗಲಿ ಇವತ್ತು ಫುಲ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ದೀನಿ. ಸೊ ಅದಕ್ಕೆ ನಾನು ಯಾವ ಥರ ಇವತ್ತು ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಇವತ್ತು ಫುಲ್ ದಿನ ಏನೇನು ಮಾಡ್ತೀನಿ ಅನ್ನೋದನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಇವಾಗ ತೊಗೊಬಂದು ಬಟ್ಟೆ ಹಾಕ್ತೀನಿ ನೋಡಿ. ಹಜರ್ ಬೇಡ, ಓಕೆನಾ? ಇರೋದೇ ಬಟ್ಟೆ ಸ್ಟಾರ್ಟ್. ಆಮೇಲೆ ಸಿಗ್ತೀನಿ, ಜಾಸ್ತಿ ತೊಗೊಂಡು. ವಾರ್ಡ್ರೋಬ್ ಲುಕ್ಸ್ ನಾವು ಈ ಥರ ಕಾಣುತ್ತೆ ನನ್ನ ವಾರ್ಡ್ರೋಬ್ ಈಗ ಸದ್ಯಕ್ಕೆ. ಅಲ್ಲಿ ಮೇಲೇನೋ ಅಷ್ಟೇ. ಇದನ್ನೆಲ್ಲ ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿರ್ತೀನಿ. ಅರ್ಧ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆ, ಅಲ್ಲಿ ಅರ್ಧ ಬಟ್ಟೆ ಜೋಡಿಸಿದ್ದೀನಿ. ಇವಾಗ ನಾಷ್ಟ ತಿಂತಾ ಇರೋದು 10:30. ಇಲ್ಲಿ ನೋಡಿ, ಇವಾಗ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ, ಇದು ಬಂದುಬಿಟ್ಟು ಆ್ಯಕ್ಚುಲಿ ನನ್ನ ಬರ್ಡೇ ಡ್ರೆಸ್. ಓಕೆನಾ? ನಮ್ಮಮ್ಮ ತುಂಬ ದಿನದಿಂದ ಹೊಲ್ಕೊಡ್ತೀನಿ ಅಂತಲೇ ಹೇಳ್ತಿದ್ರು. ಬಟ್ ಇವತ್ತು ಫೈನಲಿ ಹೊಲ್ಕೊಡ್ತಾರೆ. ಸೊ ಇದ್ರದ್ದು ಫೈನಲ್ ಲುಕ್ ಹೇಗೆ ಬರುತ್ತೆ ಏನು ಅನ್ನೋದನ್ನು ನಾನು ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟಿಚಿಂಗ್ ಮಾಡ್ತಾವ್ರೆ ಇವಾಗ. ಮಮ್ಮಿ ಅದರೊಳಗಡೆ ಬ್ಲೂ ಕಲರ್ ಏನೋ ಕಾಣಿಸ್ತೈತೆ, ನೀಟಾಗಿ ಎದ್ದು ಕಾಣಿಸ್ತದೆ. ಇಟ್ಕಾಯ್ತು ಇರೋ ಅದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಡೈಲಿ ಯೂಸು ಟಿ ಶರ್ಟ್ಸ್, ಯಾವುದಿದು ಇದು ಶಾರ್ಟ್ಸ್, ಅದು ಪ್ಯಾಂಟ್ಸ್, ಆಮೇಲೆ ಕಾಲೇಜ್ ವೇರ್ಸ್ದು ಇದೆಲ್ಲ, ಆಮೇಲೆ ಡ್ರೆಸ್ಗಳು ಅದೆಲ್ಲ ಐರನ್ ಕೊಡೋದು. ಸೊ ಇವಾಗ ಎಷ್ಟು ಫೋಲ್ಡ್ ಮಾಡಿದ್ದಾಯಿತು. ಇವಾಗೆಲ್ಲ ನೀಟಾಗಿ ಸಪ್ರೇಟಾಗಿ ಜೋಡಿಸ್ಬೇಕು. ಅಲ್ಲಿ ನಮ್ಮ ಬಟ್ಟೆ ಹೊಲಿತಾರೆ. ನನಗೆ ತುಂಬ ದಿನದಿಂದ ಕೇಳಿದ್ದೆ ಈ ಥರ ಬೇಕು ಅಂತ. ಲಾಸ್ಟ್ ಇಯರು ನನ್ನ ಬರ್ತಡೇಗೆ ಹೊಲ್ಕೊಡ್ತೀನಿ ಅಂದವರು ಈ ವರ್ಷ ಬರ್ಡೇ ಆದಮೇಲೆ 1 ತಿಂಗಳಾದ್ಮೇಲೆ ಹೊಲ್ಕೊಡ್ತಾರೆ. ಮಮ್ಮಿ ನಿನ್ನ ಅಭಿಪ್ರಾಯ? ನನ್ನೇನು ಅಭಿಪ್ರಾಯ ಏನು, ನನ್ನ ಮನೇಲಿ ನೀನು ಕುಡಿಸಿದೆಯಲ್ಲ ಇಲ್ಲಿ. ಹಾಂ, ಈ ಕಡೆ ತಿರುಗು, ಪಟ್ಟ ಆಗಲ್ಲ ನಾನು ತಿರುಗು. ಇವಾಗ ಮಾತಾಡು. ಅಲ್ಲ ನನ್ನೇನು ಮನೇಲಿ ಆರಾಮಾಗಿ ಕುಳಿಸಿದೆಯಲ್ಲ, ಅದು ಕೊಡ್ತೀನಿ ನಾನು ಹಿಂಗೆ. ಹಾಂ, ಕೆಲಸ ಮಾಡಿದ್ರಲ್ಲ ನಾನು ಹೊಲ್ಕೊಡೋದು. ಅಲ್ಲಿಗೇನೋ ನಾನು ಮಾಡೋದೇ ಇಲ್ಲ. ಮಾಡ್ತೀಯ ಯಾವಾಗೋ ಒಂದು ಟೈಮು. ಸರಿ, ಇವಾಗ ಅದನ್ನ ಪಟ್ ಅಂತ ಆಗಿದ್ರೆ ನೀರಕ್ಕೆ ಹಾಕ್ಬಿಟ್ಟು ಒಣಗಾಕು. ನಾನು ಐರನ್ ಕೊಡಬೇಕು. ಹಂಗೆ ಇವ್ರ ಜೊತೆ ಐರನ್ ಕೊಟ್ಬಿಡ್ತೀನಿ ಅದನ್ನು. ನಾನು ಇವಾಗ ಒದಿಯಕ್ಕಾಗಲ್ಲ. ಓ ಸರಿ ಬಿಡು. ನೋಡಿ ಇಷ್ಟು ಬಟ್ಟೆ ಐತೆ, ಎಲ್ಲ ಚೂಡಿದಾರ್ಸ್, ಎಲ್ಲ ಟಾಪ್ ಇಟ್ಟಿರ್ತೀನಿ ಬಟ್ಟೆನ. ಆಮೇಲೆ ಮತ್ತೆ ಜೋಡಿಸ್ಕೊತೀನಿ. ನಂದು ಬರೀ ಹಿಂಗೆ ಆಗೋದು. ನಮ್ಮಮ್ಮ ಗೊತ್ತಿರುತ್ತೆ ನನ್ನ ಬಗ್ಗೆ. ಏನೋ ಮಮ್ಮಿ ಬರ್ರಿ ಹಿಂಗೆ ನೀಟಾಗಿ. ನಮ್ಮಪ್ಪ ಬೆಳಗ್ಗೆ ಬಂದು ಅದನ್ನೇ ಹೇಳಿದ್ರು, ನೀನು ಆಟಗಳಾಡ್ತಾ ಇದೆಯಾ ಎಲ್ಲ, ಏನೋ ಬಟ್ಟೆ ಕೀಳ್ತೀಯಾ ಜೋಡಿಸ್ತೀಯಾ ಬರೀ ಇದೇ ಆಗೋಯ್ತು ನಿಂದು ಅಂತ. ಏನು ಮಾಡೋಣ? ಇವಾಗ ಸದ್ಯಕ್ಕೆ ನೀಟಾಗಿ ಆರ್ಗನೈಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಿಫೋರ್ ನೋಡಿದ್ರಲ್ಲ, ಇವಾಗ ಇದು ಬಂದುಬಿಟ್ಟು ಆಫ್ಟರ್ ಹೆಂಗೆ ಜೋಡಿಸಿದ್ದೀನಿ. ಮೇಲೆ ಬಂದುಬಿಟ್ಟು ಇದೆಲ್ಲನೂ ವೆಸ್ಟರ್ನ್ ಡ್ರೆಸ್. ಅಂದರೆ ಇವೆರಡು ಸ್ಕರ್ಟ್ಸ್, ಇದು ಬಂದುಬಿಟ್ಟು ಫಾರ್ಮಲ್ಸು. ಇಲ್ಲಿ ಬಂದರೆ ಇದು ಹುಡ್ಡೀಸ್, ಕೆಳಗಡೆ ಇರೋದೆಲ್ಲ ಫುಲ್ ಟ್ಯಾಂಕ್ ಟಾಪ್ಸ್. ಇದೆಲ್ಲ ಬಂದುಬಿಟ್ಟು ಕಾಲೇಜ್ ವೇರ್ಸ್. ಇಷ್ಟು ದಿನ ಹಾಕೋತಾ ಇದ್ದೆ, ಇನ್ನು ಇಲ್ಲಿ ಕಾಲೇಜ್ ವೇರ್ ಇಲ್ಲ. ಸೊ ಇದೆಲ್ಲ ಪ್ಯಾಂಟ್ಸ್, ಇದು ಶಾರ್ಟ್ಸ್ ಮತ್ತು ಡೈಲಿ ಯೂಸ್ ಪ್ಯಾಂಟ್ಸ್, ಡೈಲಿ ಯೂಸ್ ಟಿ ಶರ್ಟ್ಸ್. ಇಲ್ಲಿ ಕೆಳಗಡೆ ಬಂದರೆ
ಇಲ್ಲಿ ಫುಲ್ಲು ಕಾರ್ಡ್ ಸೆಟ್ಸ್ ಇದೆ, ಬರೀ ಟಾಪ್ಸ್, ಹಿಂದೆಗಡೆ ಸ್ಕರ್ಟ್ಸ್ ಇದೆ. ಈ ಕಡೆ ಇಲ್ಲೆಲ್ಲ ಬರೀ ಸ್ಕರ್ಟ್ಸ್ ಇದೆ. ಇದು ನನ್ನ ಸ್ಕೂಲ್ ಯೂನಿಫಾರ್ಮ್. ಇದು ಏನೋ ಮೆಮೊರೀಸಿಗೆ ಅಂತ ಇದನ್ನ ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಬಂದುಬಿಟ್ಟು ಫುಲ್ ಲಾಂಗ್ ಗೌನ್ಸ್ ಥರ ಬರುತ್ತಲ್ಲ ಅದನ್ನ ಇಟ್ಟಿದ್ದೀನಿ. ಇದು ಪ್ಯಾಂಟು, ಇದು ಎಕ್ಸ್ಟ್ರಾ ಶಾಲ್ಸ್. ಇದ್ರ ಹಿಂದೆಗಡೆ ಬಂದುಬಿಟ್ಟು ಸ್ವೆಟರ್ಸ್ ಎಲ್ಲ ಇದೆ. ನಾನು ಸ್ವೆಟರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಹಂಗಾಗಿ ಅದಕ್ಕೆ ಅದನ್ನೆಲ್ಲ ಹಿಂದೆ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಇನ್ನು ಅಷ್ಟೊಂದು ಟಾಪ್ಸು ಮತ್ತು ಫುಲ್ ಕಾರ್ಡ್ ಸೆಟ್ಸ್ ಎಲ್ಲ ಅಲ್ಲಿ ಹಾಕಿದ್ದೀನಿ. ಸೊ ಮೀನ್ ಐರನ್ ಕೊಡೋಕ್ಕೆ, ಐರನ್ಗೆ ಬಂದರೆ ಜಾಗ ಇರಲ್ಲ, ಅದಕ್ಕೆ ಇವಾಗ ಪ್ಲ್ಯಾನ್ ಮಾಡಿದ್ದೀನಿ ಹ್ಯಾಂಗರ್ಸ್ ತರಿಸ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಟೀ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ನ ಹ್ಯಾಂಗ್ ಮಾಡೋಣ ಎಷ್ಟಾದರೆ ಅಷ್ಟು ಅಂತ. ಸೊ ಇಷ್ಟೇ ನನ್ನ ವಾರ್ಡ್ರೋಬ್ ಕ್ಲೀನ್ ಆಯಿತು. ಇವಾಗ ಆಚೆ ಹೋಗಿ ಏನಂತಾರೆ ಕೊಡಬೇಕಲ್ವ ಐರನ್ಗೆ, ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕೊಡಬೇಕು. ಸೊ ಅದನ್ನೆಲ್ಲ ಹೋಗಿ ಒಂದು ಬ್ಯಾಗಿಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ. ಇವಾಗ ಇದು ಯಾರು ಮಾಡ್ತಾರದು ಅಡುಗೆ ಅಪ್ಪ? ಯಾರು ಮಾಡ್ತಾರದು ಇವಾಗ ಅಡುಗೆ? ನನ್ನ ಕಲ್ಲ ಕೇಳಿದ್ದು, ಯಾರು ಮಾಡ್ತಾ ಇರೋದು? ರಮೇಶ್. ಅಪ್ಪ ಫಸ್ಟು ನೀರು ಬಾಣಲಿ ಕಾಯಿಸ್ಬೇಕಿತ್ತು, ನೀರಿರ್ತಾವ. ಇವಾಗ ಆಗ್ತಾನೆ ನೋಡಿ. ಇವಾಗ ಆನ್ ಮಾಡ್ಕಪ್ಪ, ಅದು ಇಲ್ಲ ಹೊಗೆ ತುಂಬತ್ತದ. ನಂದು ಇವಾಗ ಬರೀ ಬ್ಲಾಗಿಂಗ್. ಹಾಂ ತಡಸ್ಕೊಡ್ತೀನಿ, ಅದಾಗಲಿ. ಓನ್ಲಿ ಲಿವರ್ಸ್. ಯಮ್ನ ಅವಾಗಿಂದ ಕುಡ್ತಾನೆ ನೋಡಪ್ಪ, ಅದೇನು ಕುಡ್ತಾವಳೋ ಗೊತ್ತಿಲ್ಲ. ಹೆಂಗಪ್ಪ ನೀನು ಓಡಾಗಿದ್ದು? ಹೆಂಗೆ ಓಡಾಗಿದ್ದು ಅದು ವಿಡಿಯೋ ಐತೆ, ಎರಡೆರಡು ಸತಿ ಹಾಕ್ತೀನಿ ಅದನ್ನ ಎಡಿಟಿಂಗ್ ಮಾಡುವಾಗ. ಹಿಂಗೆ ಲಿವರ್ ಹಾಕ್ಬಿಟ್ಟು ಅಲ್ಲಿ ನೋಡಪ್ಪ, ಅಲ್ಲಿ ಇಲ್ಲೇನಪ್ಪ. ಅಯ್ಯೋ ಅಷ್ಟು ಉಪ್ಪು ಹಾಕ್ಬಿಟ್ರೆ ಅಷ್ಟೇ. ಆ ಕಡೆ ಚೂಡು, ಅಕ್ಕಡ ಕಮ್ಮಿಗೆ ಹಾಕು. ಇದು ಹಾಕಿದ್ದೀನಿ ಜಾಸ್ತಿ, ಪೆಪ್ಪರ್ ಕಮ್ಮಿಗೆ ಹಾಕು. ಪೆಪ್ಪರ್ ಹಾಕಿದ್ದೀನಿ. ಓ ಕೆಳಕ್ಕೆ ಇಕ್ಕು, ಇನ್ನೊಂಚೂರು ಕಣ್ಣಕ್ಕೆಲ್ಲ ಎಗಿರ್ತೈತಪ್ಪ. ಅದೇ ಇನ್ನೊಂದು ಮೈಲಿ ನಿಂತ್ಕೊಂಡು ಮಾಡಪ್ಪ. ಅಲ್ಲಿ ನಿಂತ್ಕೊಂಡು ಮಾಡಪ್ಪ, ಹೋಗ್ಲಿ. ನಾನೇ ಪೌ ಅಲ್ಲಿ ನಿಂತ್ಕೊಂಬಾರ್ದಪ್ಪ. ಇಲ್ಲಡು, ಅಲ್ಲಿ ಫ್ರಿಜ್ ಹತ್ರ ನಿಂತ್ಕೊಂಡು ಕೈ ಹಿಂಗೆ ಅನ್ಬೇಕು, ಇನ್ನೂ ಫ್ರಿಜ್ ಹತ್ರಕ್ಕೆ ಹೋಗ್ಬೇಕು. ಎಷ್ಟು ದೂರ ನಿಂತ್ಕೊಂಡವ್ರೆ ನೋಡ್ರಿ. ಇದು ಅಡುಗೆ ಮಾಡೋದು. ಹಿಂಗೆ ಮಾಡಿದ್ರೆ ಅಡುಗೆ. ಓಕೆ, ಏನೋ ಮಾಡ್ಕೊಳ್ರೆ, ನಾನು ಹೋಯ್ತೀನಿ ಅಷ್ಟೇ. ನನ್ನ ಬ್ಲಾಗು ಅವಾಗ ಮಾಡ್ತಾರೆ ನಮ್ಮಪ್ಪ, ಅದು ಎಲ್ಲ ಅನ್ನಿಸ್ಕೊಡ್ಬೇಕು, ಅವಾಗಷ್ಟೇ ಮಾಡೋದು. ಹಂಗೆ ಫ್ರೈ ಮಾಡೋದು.